ಅನಾಮಿಕಾ ಅತ್ತೆಯವರ ಮನೆಗೆ ಕಾಲಿಡುತ್ತಾಳೆ. ಅಮ್ಮ ಅನಾಮಿಕಾ, ಈ ಮನೆಯ ನಿಯಮದ ಪ್ರಕಾರ ಹೊಸದಾಗಿ ಮನೆಯಲ್ಲಿ ಕಾಲಿಟ್ಟ ಸೊಸೆ ನಮ್ಮ ಮನೆ ದೇವರಿಗೆ 16 ತರದ ಅಡಿಗೆ ಮಾಡ್ಬೇಕು. ಅದರಲ್ಲಿ ಕೋಳಿ, ಮೇಕೆ ಸಾರು ಇರ್ಬೇಕಮ್ಮ. ಅಮ್ಮನವರು ಅಂತ ಇದ್ದೀರಾ, ಮತ್ತೆ ಕೋಳಿ ಮೇಕೆ ಸಾರು ಅಂತ ಇದ್ದೀರಮ್ಮ. ನಮ್ಮ ಅಮ್ಮನವ್ರಿಗೆ ಬಲಿ ಕೊಟ್ಟು ನೈವೇದ್ಯ ಮಾಡ್ಬೇಕಮ್ಮ. ಅತ್ತೆಯವರ ಮಾತಿಗೆ ಅನಾಮಿಕಾ ಸರಿ ಅನ್ನುತ್ತಾಳೆ. ನಂತರದ ಕಾರ್ಯಕ್ರಮವೆಲ್ಲ ಪೂರ್ತಿ ಮಾಡಿಕೊಂಡು ಅಡಿಗೆ ಎಲ್ಲ ತಾನೇ ಸ್ವಯಂ ಮಾಡುತ್ತಾಳೆ. ನೈವೇದ್ಯ ಕೂಡ ಇಡುತ್ತಾರೆ. ಆ ನಂತರ ಶಾರದಾ, ಅನಾಮಿಕಾ, ನಿಮ್ಮ ಮಾವಯ್ಯಂಗೆ, ರಮೇಶಂಗೆ, ನನಗೆ ಮೂವರಿಗೂ ಊಟ ಹಾಕು. ಅನಾಮಿಕಾ ಸರಿ ಎಂದು ಅವರಿಗೆ ಊಟ ಬಡಿಸುತ್ತಾಳೆ. ಅದನ್ನು ತಿಂದವರೆಲ್ಲ, ಏನಮ್ಮ ಇಷ್ಟು ಖಾರ ಹಾಕಿದ್ಯಾ? ನಾಲ್ಗೆ ಎಲ್ಲ ಒಂದೇ ಉರಿತಾ ಇದೆ. ಈ ಮದುವೆಗೆ ನೋಡೋಕ್ ಬಂದಾಗ ಅಡಿಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದೆ, ಇದೇನಾ ನಿನ್ನ ಅಡಿಗೆ? ನಿಜಕ್ಕೂ ಒಂದ್ ಅಡ್ಗೆಲು ಕೂಡ ಖಾರ ಕಡಿಮೆ ಇಲ್ಲ, ಅಷ್ಟೊಂದು ಖಾರ ಹಾಕಿದ್ಯಾ? ಇದು ತಿಂದ್ರೆ ನಾವು 2 ದಿನನೇ ಮೇಲ್ ಹೋಗ್ತೀವಿ. ಯಾಕೆ ನೀವು ಹಾಗೆ ಮಾತಾಡ್ತಾ ಇದ್ದೀರಾ? ಎಲ್ಲ ಅಡಿಗೆನಲ್ಲೂ ಬಹಳ ಕಡಿಮೆನೆ ಖಾರ ಹಾಕಿದ್ದೀನಿ. ಭವಿಷ್ಯ ಈ ಮನೇನೆ ನೀವೆಲ್ಲ ಖಾರ ಕಡಿಮೆ ತಿಂತೀರಿ ಅನ್ಕೊಂಡಿದ್ದೀನಿ. ನಾಳೆಯಿಂದ ಸ್ವಲ್ಪ ಕಡಿಮೆನೆ ಹಾಕ್ತೀನಿ ಬಿಡಿ. ಶಾರದಾ ಮತ್ತೆ ಅಡಿಗೆ ಮಾಡಿ ಎಲ್ಲರಿಗೂ ಬಡಿಸುತ್ತಾಳೆ. ಅದನ್ನ ತಿಂತಾ ಇರ್ತಾರೆ. ಅನಾಮಿಕಾ ಮಾತ್ರ ತಾನು ಮಾಡಿದ ಅಡಿಗೆನೇ ತಿಂತಾಳೆ. ಅದನ್ನು ನೋಡಿ ಶಾರದಾ ತನ್ನ ಮನಸ್ಸಿನಲ್ಲಿ, ಅಮ್ಮೋ, ನಿಜಕ್ಕೂ ಅವಳು ಮಾಡಿದ ಸ್ಪೈಸಿ ಅಡಿಗೆ ಹೇಗೆ ತಿಂತಿದ್ದಾಳೋ ಅರ್ಥವಾಗ್ತಾ ಇಲ್ಲ. ನಾಳೆಯಿಂದ ನಾನೇ ಅಡಿಗೆ ಮಾಡ್ಕೋತೀನಿ, ಇಲ್ಲ ಅಂದ್ರೆ ಎಲ್ರು ಕೂಡ ಹಸುವೆಂದಿರ್ಬೇಕು ಅನ್ಕೋತಾಳೆ. ಇನ್ನು ಆ ದಿನ ಕಳೆದು ಹೋಗುತ್ತೆ. ಆ ಮಾರನೇ ದಿನ ನಿದ್ರೆಯಿಂದ ಏಳುವ ಸಮಯಕ್ಕೆ ಅನಾಮಿಕಾ ನಿದ್ರೆಯಿಂದೆದ್ದು ಕೆಲಸವೆಲ್ಲ ಚೆನ್ನಾಗಿ ಮಾಡಿ ಅಡಿಗೆ ಕೂಡ ಮಾಡ್ತಾ ಇರ್ತಾಳೆ. ಆಗಲೇ ರಮೇಶ್ ನಿದ್ರೆಯಿಂದ ಏಳುತ್ತಾನೆ. ಅವನು ಆಫೀಸ್ಗೆ ರೆಡಿಯಾಗಿ ಟಿಫಿನ್ ಮಾಡೋದಕ್ಕೆ ಬರ್ತಾನೆ. ಅನಾಮಿಕಳನ್ನು ಟಿಫಿನ್ ಹಾಕು ಅಂತ ಕೇಳ್ತಾನೆ. ಏನು ಅಂದ್ರೆ, ನಿಮ್ಗೆ ಕ್ಯಾರೇಜ್ ಮಾಡಿದೀನಿ, ಈಗ ಟಿಫಿನ್ಗಾಗಿ ಬಿಸಿ ಬಿಸಿ ದೋಸೆ ಮಾಡ್ತೀನಿ, 2 ನಿಮಿಷ ಇರಿ, ನಿಮ್ಗೆ ಇಷ್ಟವಂತ ಶುಂಠಿ ಚಟ್ನಿ ಕೂಡ ಮಾಡಿದೀನಿ. ಆ ಮಾತನ್ನು ಕೇಳಿದ ರಮೇಶ್ ಅಂತೂ ಈ ದಿನ ಒಂದು ಪಟ್ಟು ಹೊಡಿಲೇಬೇಕು ಎಂದು ಬೇಗ ತಗೊಂಬಾ ಅಂತ ಅಂತಾನೆ. ಅನಾಮಿಕಾ ದೋಸೆ ಹಾಕ್ತಾ ಇರ್ತಾಳೆ. ಇಷ್ಟರಲ್ಲಿ ದೂರದಿಂದ ಪ್ರಸಾದ್ ರಮೇಶನಿಗೆ ಸನ್ನೆ ಮಾಡ್ತಾ ಇರ್ತಾನೆ. ರಮೇಶ್ಗೇನು ಅರ್ಥವಾಗ್ತಾ ಇರಲ್ಲ. ಏನಪ್ಪಾ ಸನ್ನೆ ಮಾಡ್ತಾ ಇದ್ಯಾ? ನನಗೆ ಏನು ಅರ್ಥವಾಗ್ತಿಲ್ಲ. ದೋಸೆಲಿ ಆ ಚಟ್ನಿನ ತಿಂದೆ ಅಂದ್ರೆ ನಿನ್ ಕೆಲ್ಸ ಆಗೋಗುತ್ತೋ ಮಗನೇ? ಅಷ್ಟು ಖಾರ ಹಾಕಿದಾಳೆ ನೀನ್ ಹೆಂಡತಿ. ನಿನ್ಗೆ ಹೇಳಿದ್ರೆ ಅರ್ಥವಾಗ್ತಿಲ್ಲ. ನಾನೇನ್ ಮಾಡ್ಬೇಕಪ್ಪ ದೇವ್ರೆ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಅನಾಮಿಕಾ ರಮೇಶನ್ಗೆ ದೋಸೆ ಕೊಡುತ್ತಾಳೆ. ನಮ್ಮ ಅಪ್ಪಂಗೆ ದೋಸೆ ಕೊಟ್ಯಾ? ಮಾವಯ್ಯನವ್ರು ಈಗ್ಲೇ ಟಿಫಿನ್ ಮಾಡಿದ್ದಾರೆ, ನೀವು ತಿನ್ನಿ. ಆ ಮಾತನ್ನು ಕೇಳುತ್ತಲೇ ಆಗ ರಮೇಶನ್ಗೆ ಅರ್ಥವಾಗುತ್ತೆ. ಅಪ್ಪ ಇದುವರೆಗೂ ನನ್ಗೇನೋ ಹೇಳ್ತಾ ಇದ್ರು, ಅದು ನನಗೆ ಈಗ ಅರ್ಥವಾಗ್ತಿದೆ. ಈ ಚಟ್ನಿ ತಿನ್ಬಾರ್ದು ಅನ್ನೋ ಮಾತು ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಲೇ ತನ್ನ ತಂದೆ ಕಡೆ ನೋಡುತ್ತಾನೆ. ಈಗ ಅರ್ಥವಾಗ್ತ್ಯಾ ನನ್ ಕಷ್ಟ ಏನು ಅಂತ? ಅದು ನೀನು ತಿಂದೆ ಅಂದ್ರೆ ಖಚಿತವಾಗಿ ನಿನಗೆ ಸಾವೆ. ಮನೆ ಮುಂದೆ ಟೆಂಟ್ ಹಾಕ್ಬೇಕು, ಶಂಖ ಊದ್ಬೇಕಾಗಿ ಬರುತ್ತೆ. ಈ ಪ್ರಮಾದದಿಂದ ನಾನು ಹೇಗೆ ತಪ್ಪಿಸ್ಕೋಬೇಕಪ್ಪ? ಹಾಗೆ ಇಬ್ಬರು ಸನ್ನೆ ಮಾಡ್ಕೋತಾ ಇರುವಾಗ ಅನಾಮಿಕಾ ಬಂದು, ಯಾರನ್ನ ನೋಡಿ ಸನ್ನೆ ಮಾಡ್ತಾ ಇದ್ದೀರಾ ಎಂದು ಹಿಂದಕ್ಕೆ ತಿರುಗಿ ನೋಡುತ್ತಾಳೆ. ಪ್ರಸಾದ್ ತಕ್ಷಣ ಪಕ್ಕದಲ್ಲಿ ಬಚ್ಚಿಕೋತಾನೆ. ಅನಾಮಿಕಾ ಅಲ್ಲಿ ಯಾರು ಇಲ್ಲ ಅಂತ ಪ್ರಶ್ನಿಸುತ್ತಾಳೆ. ಅಲ್ಲಿ ಯಾರಿಗೂ ನಾನು ಸನ್ನೆ ಮಾಡ್ತಾ ಇಲ್ಲ, ದೇವರಿಗೆ ಕೈ ಮುಗಿತಾ ಇದ್ದೀನಿ. ಇದನ್ನ ತಿಂದ ಮೇಲೆ ಕೂಡ ನನಗೇನೋ ಆಗದೆ ಇರ್ಬೇಕು ಅಂತ. ನಾನೇನೋ ಮತ್ತಷ್ಟು ಚಂಡಾಲವಾಗಿ ಮಾಡಿಲ್ಲ, ಚೆನ್ನಾಗೇ ಇದೆ. ಈ ಜೋಕು ಬಿಟ್ಟು ಮುಂದೆ ತಿನ್ನಿ. ರಮೇಶ್ ಸರಿ ಎಂದು ಚಟ್ನಿ ನಂಚ್ಕೊಂಡು ತಿಂತಾನೆ. ಅಷ್ಟೇ ಒಂದೇ ಸಲಕ್ಕೆ ಉರಿ ಉರಿ ಅನ್ನುತ್ತಾ ಕೇಕಿ ಹಾಕೋದಕ್ಕೆ ಶುರು ಮಾಡ್ತಾನೆ. ಅಯ್ಯೋ, ನೀರ್ ಕುಡಿರಿ ಎನ್ನುತ್ತಾ ನೀರನ್ನು ಕೊಡುತ್ತಾಳೆ ಅನಾಮಿಕಾ. ಅನಾಮಿಕಾ, ದಯವಿಟ್ಟು ನೀನು ಮನೇಲಿ ಅಡಿಗೆ ಮಾಡ್ಬೇಡಮ್ಮ, ನಮ್ಮಮ್ಮ ಮಾಡ್ತಾಳೆ. ಈ ಸ್ಪೈಸಿ ಅಡಿಗೆ ನಮ್ಮಿಂದಾಗಲ್ಲ. ನೀನು ನಿಮ್ ಮನೆ ಹತ್ರ ಇರುವಾಗ ತಿಂದಿಯೇನೋ, ಇಲ್ಲಿ ಮಾತ್ರ ಅಂತಹ ಅಡಿಗೆ ನಾವು ತಿನ್ನೋಕ್ಕಾಗಲ್ಲ. ನಾವೆಲ್ಲರೂ ಪ್ರಶಾಂತವಾಗಿ ಬದುಕ್ಬೇಕು ಅಂದ್ರೆ ನೀನು ನಿಜಕ್ಕೂ ಅಡಿಗೆ ಮಾಡಬಾರ್ದು ಎಂದು ಅಲ್ಲಿಂದ ಓಟೆ ಕೇಳುತ್ತಾನೆ. ಕ್ಯಾರೇಜ್ ಮರ್ತ ಹೋಗ್ತಾ ಇದ್ದೀರಾ? ಅದು ನೀನೇ ತಿನ್ಬಿಡು, ನಾನ್ ದಾರಿಲಿ ಏನಾದ್ರೂ ಹೋಟೆಲ್ ಅಲ್ಲಿ ತಿಂತೀನಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ರಮೇಶ್. ಪ್ರಸಾದ್ ಕೂಡ ಅಲ್ಲಿಂದ ಹೊರಟು ಹೋಗುತ್ತಾನೆ. ನಂತರ ಶಾರದಾ, ಅಡಿಗೆ ಮಾಡಿದ್ಯಾ ತಾಯಿ? ಯಾಕಮ್ಮ ಮೊದಲ ದಿನನೇ ನಮ್ಮನ್ನ ಸಾಯಿಸ್ದೆ? 2 ದಿನ ನನ್ ಮಗನ ಓಡಿಸ್ದೆ. ಅವನಿನ್ನು ಮನೆ ಊಟ ಅಂದ್ರೆ ಭಯ ಪಡ್ತಾ ಸಾಯೋ ಹಾಗಿದ್ದಾನೆ. ಇನ್ನು ಮಾತ್ರ ನೀನು ಅಡಿಗೆ ಮಾಡ್ಬೇಡಮ್ಮ. ಅನಾಮಿಕಾ ಅಳುತ್ತಾ, ನಾನು ಇಷ್ಟು ಕೆಟ್ಟದಾಗಿ ಅಡಿಗೆ ಮಾಡಿದ್ನ? ನೀವು ಸ್ಪೈಸಿ ಫುಡ್ ತಿನ್ನಲ್ಲ ಅಂತ ದೊಡ್ಡದಾಗಿ ಅಲ್ಲಿಂದ ಅರ್ಚುತ್ತಾ ಹೊರಟು ಹೋಗುತ್ತಾಳೆ. ಶಾರದಾ ಇನ್ನು ಅಡಿಗೆ ಮನೆಯಲ್ಲಿ ತಾನೇ ಅಡಿಗೆ ಮಾಡುತ್ತಾ ಮಧ್ಯಾಹ್ನ ಊಟದ ಸಮಯ ಬಂದಾಗ ಅತ್ತೆಯವರ ಅಡಿಗೆಯನ್ನು ಸ್ವಲ್ಪ ಬಡಿಸಿಕೊಳ್ಳುತ್ತಾಳೆ ಸೊಸೆ. ಇದ್ರಲ್ಲಿ ಉಪ್ಪು ಇಲ್ಲ, ಖಾರನೂ ಇಲ್ಲ, ಎಷ್ಟು ಸಪ್ಪೆ ಆಗಿದೆಯೋ. ನಿಜಕ್ಕೂ ನೀವೆಲ್ಲ ಹೇಗೆ ತಿಂತಾ ಇದ್ದೀರಾ? ನಾನ್ ಮಾಡುವ ಅಡಿಗೆನೆ ಚೆನ್ನಾಗಿಲ್ಲ ಅಂತೀರಾ? ಒಂದು ಕೆಲ್ಸ ಮಾಡಮ್ಮ, ನಿನ್ನನ್ ಬಿಟ್ಟು ಎಲ್ರಿಗೂ ಅಡಿಗೆ ಮಾಡ್ತೀನಿ, ನಿನ್ವರೆಗೂ ನೀನೇ ಮಾಡ್ಕೋ. ಅದಕ್ಕೆ ಅನಾಮಿಕಾ ಸರಿ ಅಂತ ಹೇಳುತ್ತಾಳೆ. ಇನ್ನು ಇದೆಲ್ಲ ಹೀಗಿರುವಾಗ ರಮೇಶ್ ಹೋಟೆಲ್ ಅಲ್ಲಿ ಊಟ ಮಾಡ್ತಾ ಇರ್ತಾನೆ. ಆಗಲೇ ಅವನ ಸ್ನೇಹಿತ ಸುರೇಶ್ ಅವನ ಹತ್ರಕ್ಕೆ ಬರ್ತಾನೆ. ಏನೋ ರಮೇಶ್, ಹೊಸದಾಗಿ ಮದುವೆ ಆಗಿದೆ, ಮತ್ತೇನೋ ನೀನು ಹೋಟೆಲ್ ಅಲ್ಲಿ ಊಟ ಮಾಡ್ತಾ ಇದ್ಯಾ?
ನಿನ್ ಹೆಂಡತಿಗೆ ಅಡಿಗೆ ಮಾಡೋದಕ್ ಬರಲ್ವಾ? ನನ್ ಹೆಂಡತಿ ಅಡಿಗೆ ಚೆನ್ನಾಗಿ ಮಾಡ್ತಾಳೆ ಕಣೋ. ಈ ದಿನ ನಾನು ಗಾಬರಿಯಿಂದ ಮನೇಲೆ ಕ್ಯಾರೇಜ್ ಮರ್ತು ಬಂದೆ. ಹೌದಾ, ಸರಿ ಕಣೋ. ಹಾಗಾದ್ರೆ ಒಂದ್ಸಲ ನಿಮ್ ಮನೆಗೆ ಬಂದು ನನ್ನ ತಂಗಿಯ ಕೈ ಅಡಿಗೆ ರುಚಿ ನೋಡ್ಬೇಕು. ಅದ್ರಲ್ಲೇನಿದ್ಯೋ, ತಪ್ಪದೆ ನಾಳೆ ಭಾನುವಾರ ನಮ್ ತಂಗಿನ ಕರ್ಕೊಂಬಾ. ಎಲ್ರು ತಮಾಷೆಯಾಗಿ ಒಂದು ದಿನ ಕಳೆದ ಹಾಗಿರುತ್ತೆ. ಅದಕ್ಕೆ ಸುರೇಶ್ ಕೂಡ ಸರಿ ಅನ್ನುತ್ತಾನೆ. ಇನ್ನು ಅಲ್ಲಿಂದ ಹೊರಟು ಹೋಗುತ್ತಾನೆ. ಅವನು ಹೋದ ಮೇಲೆ ರಮೇಶ್ ತನ್ನ ಮನಸ್ಸಿನಲ್ಲೇ ತಪ್ಪಿ ನನ್ ಹೆಂಡತಿ ಅಡುಗೆ ತಿಂದ್ರೆ ಜೀವನದಲ್ಲಿ ನನ್ ಮನೆ ಕಡೆ ನೋಡಲ್ಲ ಅನ್ಕೋತೀನಿ ಅಂದುಕೊಳ್ಳುತ್ತಾನೆ. ಊಟ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ಮನೆಯಲ್ಲಿ 2 ಸಲ ಅಡಿಗೆ ಮಾಡ್ಕೋತಾ ಇರುತ್ತೆ ಆ ಕುಟುಂಬ. ಹಾಗೆ ಕೆಲವು ದಿನ ಕಳೆಯುತ್ತದೆ. ಅಂದುಕೊಳ್ಳದೆ ಸುರೇಶ್, ಅವನ ಹೆಂಡತಿ ವೀಣಾ ಇಬ್ಬರು ಒಂದು ದಿನ ಅನಾಮಿಕಳ ಮನೆಗೆ ಬರುತ್ತಾರೆ. ಅವರಿಬ್ಬರನ್ನು ನೋಡಿ ರಮೇಶ್ ಆಶ್ಚರ್ಯ ಹೋಗುತ್ತಾನೆ. ಏನು ಸುರೇಶ್, ಈ ಸಡನ್ ಸರ್ಪ್ರೈಸ್? ಏನಿಲ್ಲ ಕಣೋ, ಈ ಕಡೆ ಸ್ವಲ್ಪ ಕೆಲಸವಿದ್ದು ಬಂದೆ. ಆ ಕೆಲಸ ಪೂರ್ತಿಯಾಗಿದೆ. ಇಷ್ಟರಲ್ಲಿ ನಿಮ್ಮನ್ನ ನೋಡಿ ಒಂದ್ಸಲ ಮಾತಾಡ್ಸೋಣ ಅಂತ ಬಂದೆ. ಒಳ್ಳೆ ಕೆಲಸ ಮಾಡಿದ್ರಿ ಎನ್ನುತ್ತಲೇ ಅನಾಮಿಕಳಿಗೆ ಅವರಿಬ್ಬರನ್ನು ಪರಿಚಯ ಮಾಡಿಸುತ್ತಾನೆ ರಮೇಶ್. ಅಣ್ಣನವರೇ, ಊಟ ಮಾಡಿ ಹೋಗಿ. ನಾನು ನಿಮ್ಗಾಗಿ ಬಹಳ ಒಳ್ಳೆ ಅಡುಗೆ ಸಿದ್ಧ ಮಾಡ್ತೀನಿ. ಊಟದ ಏರ್ಪಾಟು ಏನು ಬೇಡ ಅನಾಮಿಕಾ, ಎಲ್ರು ಸರಿ ಹೋಟೆಲ್ಗೆ ಹೋಗಿ ಊಟ ಮಾಡೋಣ. ಹೋಟೆಲ್ ಊಟ ಏನಕ್ಕೆ, ಹೇಗೂ ಬಂದಿದೀವಲ್ಲ. ಅನಾಮಿಕಾ ಅಡಿಗೆ ಹೇಗೆ ಮಾಡ್ತಾಳೋ ಅಂತ ಒಂದು ಅರ್ಥವಾಗುತ್ತೆ. ಅವಳಿಗೆ ಅಡಿಗೆ ಮಾಡೋದಕ್ಕೆ ಕೂಡ ನಾನು ಸಹಾಯ ಮಾಡ್ತೀನಿ ಎಂದು ವೀಣಾ ಅನ್ನುತ್ತಾಳೆ. ಇನ್ನು ಇಬ್ಬರು ಸರಿ ಅಡಿಗೆ ಮನೆಗೆ ಹೋಗುತ್ತಾರೆ. ವೀಣಾ ಅನಾಮಿಕಳಿಗೆ ತರಕಾರಿ ಕಟ್ ಮಾಡಿ ಕೊಡ್ತಾ ಇರ್ತಾಳೆ. ಅನಾಮಿಕಾ ಚಕಚಕ ಅಡಿಗೆ ಮಾಡ್ತಾ ಇರ್ತಾಳೆ. ಇನ್ನು ಮತ್ತೊಂದು ಕಡೆ ರಮೇಶ್ ಸುರೇಶ್ ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ. ಅರೆ ಸುರೇಶ್, ನಿನ್ಗೊಂದು ನಿಜ ಹೇಳ್ಬೇಕು. ಏನೋ ಹೇಳು. ಅನಾಮಿಕಂಗೆ ಅಡಿಗೆ ಮಾಡೋದು ಬರುತ್ತೆ ಹೊರತು ಅವಳ ಫುಡ್ ಬಹಳ ಸ್ಪೈಸಿ ಆಗಿರುತ್ತೆ ಕಣೋ. ಅದು ನಾವು ತಿನ್ನಲಾರೆವು. ಅದಕ್ಕೆ ನಾನು ಹೋಟೆಲ್ಗೆ ಹೋಗಿ ತಿನ್ನೋಣ ಅಂತಂದೆ. ಅದ್ರಲ್ಲೇನಿದೆಯೋ, ನಾವು ಗಂಡಸರು ಅಷ್ಟು ಮಾತ್ರ ಖಾರ ತಿನ್ನದೇ ಇದ್ರೆ ಹೇಗೆ ಹೇಳು? ಹೌದಾ, ಸರಿ. ಹಾಗಾದ್ರೆ ಸ್ವಲ್ಪ ಹೊತ್ತಿನ ನಂತರ ಅನಾಮಿಕಾ ಅಡಿಗೆಯನ್ನು ಸಿದ್ಧ ಮಾಡಿ ಎಲ್ಲರಿಗೂ ಊಟ ಬಡಿಸುತ್ತಾಳೆ. ಅದನ್ನು ತಿಂದ ಸುರೇಶ್ ವೀಣಾ ಇಬ್ಬರು ಉರಿ ಉರಿ ಅಂತ ಅರ್ಚ್ತಾ ಇರ್ತಾರೆ. ಅಲ್ಲಿಯೇ ಇರುವ ನೀರನ್ನು ಕುಡಿತಾರೆ. ಏನು, ನಾವು ಗಂಡಸರು ಆ ಮಾತ್ರ ಖಾರ ತಿನ್ನದೇ ಇದ್ರೆ ಹೇಗೆ ಹೇಳು? ತಿನ್ನು. ಇದು ತಿಂದ್ರೆ ನಾನು ಬದುಕುದಿಕ್ಕಲ್ವೋ? ಇಷ್ಟು ಖಾರ ಏನಕ್ಕೆ ಹಾಕಿದ್ರಿ? ಏನಮ್ಮ ಅನಾಮಿಕಾ, ನಾವು ಬದುಕ್ಬೇಕಾ ಸಾಯ್ಬೇಕಾ? ಇಷ್ಟು ಖಾರ ಏನಕ್ಕೆ ಹಾಕ್ದೆ? ಇದಕ್ಕೂ ಮೊದ್ಲು ಅಡಿಗೆ ಮಾಡುವಾಗ ಖಾರ ಉಪ್ಪು ಸರಿಯಾಗಿ ಹಾಕಿದ್ಯಲ್ಲ, ಈಗ ಯಾಕೆ ಹೀಗೆ ಉರಿತಾ ಇದೆ? ಇದಕ್ ಮೊದ್ಲು ಖಾರ ಸರಿ ಹೋಗಿಲ್ಲ ಅಂತ ಮತ್ತಷ್ಟು ಹಾಕದೆ. ನನ್ನನ್ನು ಕ್ಷಮಿಸ್ಬಿಡಿ. ಇನ್ನು ಮನೆಗೆ ಬಂದವರೆಲ್ಲರೂ ಅನಾಮಿಕಳನ್ನು ಏನು ಅನ್ನಲಾರದೆ ಮೊಸರಿನಿಂದ ಅನ್ನ ತಿಂದು ಅಲ್ಲಿಂದ ಹೊರಡುತ್ತಾರೆ. ಆಗ ರಮೇಶ್, ಅರೇ ಅವಾಗವಾಗ ಊಟಕ್ಕೆ ಬರ್ತಾ ಇರ್ಬೇಕು ಸುರೇಶು. ಹೊರೆ, ನಿನ್ಗೊಂದು ನಮಸ್ಕಾರ. ಮತ್ತೆ ಇನ್ನೊಂದ್ಸಲ ನಿಮ್ಮನೆಗೆ ಊಟ ಬಂದ್ರೆ ಆಣೆ ಎಂದು ಅಲ್ಲಿಂದ ವೀಣಾ ಸುರೇಶ್ ಇಬ್ಬರು ಹೊರಟು ಹೋಗುತ್ತಾರೆ. ಅವರು ಹೋದ ಮೇಲೆ ಅನಾಮಿಕಾ ಅಳ್ತಾ ಇರ್ತಾಳೆ. ನಾನು ಎಷ್ಟು ಪ್ರಯತ್ನ ಮಾಡಿದ್ರು ಫುಡ್ ಸ್ಪೈಸಿಯಾಗೇ ಇರುತ್ತೆ. ನಾನು ಬಹಳ ಪ್ರಯತ್ನಿಸ್ತೀನಿ ಖಾರ ಕಡಿಮೆ ಮಾಡೋದಕ್ಕೆ, ಆದ್ರೆ ಆಗ್ತಾ ಇಲ್ಲ. ಮನೆಯಲ್ಲಿ 2 ಸಲ ಅಡಿಗೆ ಮಾಡೋದು ಚೆನ್ನಾಗಿರಲ್ಲ. ನಾನು ಏನ್ ಮಾಡು ಅಂತೀರಾ? ಅನಾಮಿಕಾ, ನಾಳೆಯಿಂದ ನೀನೇ ಅಡಿಗೆ ಮಾಡು. ಉಪ್ಪು ಖಾರ ಮಾತ್ರ ನಾನ್ ಹಾಕ್ತೀನಿ. ಈಗ ನಾನು ಎಷ್ಟು ಹಾಕ್ತಾ ಇದ್ದೇನೋ ಅಷ್ಟು ಮಾತ್ರ ಹಾಕಿದ್ರೆ ಸರಿ ಹೋಗುತ್ತೆ. 1 ವಾರ ಹಾಗೆ ಮಾಡು, ಆಗ ನಿನ್ಗೆ ಅಭ್ಯಾಸವಾಗಿ ಹೋಗುತ್ತೆ. ಅದಕ್ಕೆ ಅನಾಮಿಕಾ ಸರಿ ಅನ್ನುತ್ತಾಳೆ. 1 ವಾರದ ಕಾಲ ತಾನು ಹೇಳಿದ ಹಾಗೆ ಮಾಡ್ತಾಳೆ. 1 ವಾರ ತಿನ್ನೋದಕ್ಕೆ ಅನಾಮಿಕಳಿಗೆ ಕಷ್ಟವಾದರೂ ಕೂಡ ಉಸಿರಿಡಿದುಕೊಂಡು ಅಭ್ಯಾಸ ಮಾಡಿಕೊಳ್ಳುತ್ತಾಳೆ. ಹಾಗೆ ವಾರ ಸ್ವಲ್ಪ ತಿಂಗಳಾಗುತ್ತೆ. ತಿಂಗಳು ಹೋಗಿ 2 ತಿಂಗಳಾಗತ್ತೆ. 2 ತಿಂಗಳ ನಂತರ ಅನಾಮಿಕಾ ಪೂರ್ತಿಯಾಗಿ ಅಡಿಗೆ ಮಾಡೋದಕ್ಕೆ ಕಲ್ತ್ಕೋತಾಳೆ. ಆಕೆಯ ಅಡಿಗೆ ತಿಂದು ಅದ್ಭುತವಾಗಿದೆ ಎಂದು ಎಲ್ಲರೂ ಹೊಗಳುತ್ತಾರೆ. ಹಾಗೆ ಸುರೇಶ್ ವೀಣಾ ಅವರನ್ನು ಕೂಡ ಊಟಕ್ಕೆ ಬಾ ಅಂತ ಕರೀತಾರೆ. ಮೊದಲು ಅವರು ಭಯಪಟ್ಟರು ಹೊರತು ರಮೇಶ್ ಪೂರ್ತಿಯಾಗಿ ವಿವರವಾಗಿ ಹೇಳಿದ್ದರಿಂದ ಅವರು ಮತ್ತೆ ಊಟಕ್ಕೆ ಬರುತ್ತಾರೆ. ಎಲ್ಲರೂ ಸೇರಿ ಊಟ ಮಾಡುತ್ತಾರೆ. ಬಹಳ ಅದ್ಭುತವಾಗಿ ಅನಾಮಿಕಾ ಅಡಿಗೆ ಮಾಡಿದ್ದಾಳೆ ಎಂದು ಎಲ್ಲರೂ ಹೊಗಳುತ್ತಾರೆ. ಆ ನಂತರ ಕೆಲವು ದಿನಕ್ಕೆ ಅನಾಮಿಕಾ ಅಡಿಗೆ ಚೆನ್ನಾಗಿ ಅದೃಷ್ಟವಾಗಿ ಬದಲಾಗಿ ಹೋಗಿದೆ. ಅದ್ಭುತವಾಗಿ ಅಡಿಗೆ ಮಾಡುತ್ತಾ ಕುಟುಂಬದ ಕೈಯಲ್ಲಿ ಮಾತ್ರವೇ ಅಲ್ಲ, ಊರಿನಲ್ಲಿ ಎಲ್ಲರ ಕೈಯಲ್ಲಿ ಶಬಾಸ್ ಅನ್ನಿಸಿಕೊಳ್ತಾ ಇರ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.